ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಈಗ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು. ಸ್ಕೂಲಿಂದ ಕರ್ಕೊಂಬಂದು ಅವನ ಜೊತೆ ಹೇಗಿರುತ್ತೆ ನನ್ನ ರೊಟೀನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಟು ನೈಟ್ ರೊಟೀನ್ ಆಗಿರುತ್ತೆ ಈ ವ್ಲಾಗು. ಸೊ ನೋಡೋಣ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 3 ಗಂಟೆ ಆಗಿದೆ. ನನ್ನ ಮಗನಿಗೆ 3 ಗಂಟೆಗೆ ಬಿಡೋದು ಸ್ಕೂಲು. ಹಾಗಾಗಿ ಈಗ ಹೋಗಿ ಅವನನ್ನು ಕರ್ಕೊಂಬಂದು ಅವನಿಗೆ ಏನಾದರೂ ತಿಂಡಿ ರೆಡಿ ಮಾಡಬೇಕು. ಈಗ ಚಾರ್ವಿಕ್ನ ಕೂಡ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು. ಸರಿ, ಈಗ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೊಮೊಗ್ರಾನೇಟ್ ಇತ್ತು, ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಜೋರಾಗಿ ಹೇಳಿ. ಸೊ ಈಗ ಮಾಡ್ಕೊಬೇಕು. ಸ್ವಲ್ಪ ಟಯರ್ಡ್ ಆಗ್ತಾ ಇದೆ. ಏನಮ್ಮ ಏನು ಆಟಾಡೋಣ? ಕೇರಮ್ ಮಾಡೋಣ ಅಪ್ಪು? ಕೇರಮ್ ಮಾಡೋಣ? ಡ್ಯಾಡಿ ಬಂದ್ಮೇಲೆ ಕೇರಮ್ ಮಾಡೋಣ. ಓಕೆ, ಇವಾಗ ಏನು ಮಾಡೋಣ? ಜ್ಯೂಸ್ ಮಾಡ್ಕೊಳ್ಳೋಣ. ವಿಡಿಯೋ ಆನ್ ಮಾಡೋದೇ ಮರ್ತೋಗ್ಬಿಡ್ತೀನಿ ಫ್ರೆಂಡ್ಸ್. ನನ್ನ ಮಗ ಹೇಳ್ಕೊಡ್ತಾ ಇದ್ದಾನೆ, ಮಮ್ಮಿ ಬಟನ್ ಆನ್ ಮಾಡು ಅಂತ. ಇವಾಗ ಬಟನ್ ಆನ್ ಮಾಡಿದ್ರೆ ಅಷ್ಟೇ ಆನ್ ಆಯ್ತು ಇವಾಗ ಅಲ್ವಾ? ಮಮ್ಮಿಗೆ ಬುದ್ಧಿನೇ ಇಲ್ಲ ಅಲ್ಲ. ಇನ್ನು ಅದಾದಮೇಲೆ ಸ್ವಲ್ಪ ದಾಳಿಂಬೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 1-2 ಆಗುವಷ್ಟು ನಾನು ದಾಳಿಂಬೆ ಬೀಜನ ಈ ಥರ ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ಬಟ್ ಸಕ್ಕರೆ ಅಷ್ಟು ಒಳ್ಳೇದಲ್ಲ ಅಲ್ವಾ ಹೆಲ್ತ್ಗೆ, ಹಂಗಾಗಿ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು 4-5 ಇಲಾಚಿನ ಸೇರಿಸ್ಕೊಂಡಿದ್ದಾದಮೇಲೆ ಈ ಥರ ಗ್ರೈಂಡ್ ಮಾಡಿಕೊಂಡು ಅದನ್ನು ಈಗ ಶೋಧಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಅದ್ರಲ್ಲಿ ಬೀಜ ಎಲ್ಲ ಸ್ವಲ್ಪ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ಈ ಥರ 2 ಗ್ಲಾಸ್ ಆಗಿತ್ತು ನನಗೆ. ಅಂದರೆ ನನಗೊಂದು ಗ್ಲಾಸು, ನನ್ನ ಮಗನಿಗೊಂದು ಗ್ಲಾಸು. ಈ ಥರ ಮಾಡಿಕೊಂಡೆ ನೋಡಿ. ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. 2 ಗ್ಲಾಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಮತ್ತು ಹನಿನ ಸೇರಿಸ್ಕೊಂಡೆ. ಅಂದರೆ ಅವನು ಕುಡಿಯಲ್ಲ, ಹಂಗಾಗಿ ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತಲ್ವ, ಹಂಗಾಗಿ ಹನಿನ ಸೇರಿಸ್ಕೊಂಡು ಅವ್ನಿಗೆ ಎತ್ಕೊಂಡು ಮಾಡು. ತಗೋ ಜ್ಯೂಸು, ನಿನಗೊಂದು ನನಗೊಂದು. ಹುಷಾರು. ಟೇಸ್ಟ್ ಮಾಡು, ಹೇಗಿದೆ ಅಂತ ಹೇಳು. ಸೂಪರ್. ಅದೆಲ್ಲ ಫಿನಿಶ್ ಮಾಡಬೇಕು, ಓಕೆನಾ? ಏನು ಮಾಡ್ತೀಯ? ಏನದು? ನಮ್ಮ ಚಾವಿಕು ಕೂಡ ಮಲ್ಕೊಂಡ. ಈಗ ಸರಿ ಹೋಗೋ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ನಿಗೆ ಯಾಕೋ ಪಾಪ ಹುಷಾರಿಲ್ಲ, ಫುಲ್ಲು ಕೆಮ್ಮು ನೆಗಡಿ. ಈಗ ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಡಿನ್ನರ್ ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು ಅದಾದಮೇಲೆ ಬೆಳಿಗ್ಗೆ ವಾಶ್ ಮಾಡಿರೋ ಪಾತ್ರೆ ಎತ್ತಿಕೊಂಡಿರಲಿಲ್ಲ, ಹಂಗಾಗಿ ಸರಿ ಇಲ್ಲೆಲ್ಲ ಎತ್ತಿಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನು ಪಾತ್ರೆ ವಾಶ್ ಮಾಡಿಕೊಂಡು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಯೂಶಲಿ ಬೇಗ ಮಾಡ್ಕೊಂಬಿಡ್ತೀನಿ. ಅಂದರೆ ಸಿಂಕಿಗೆ ಬಿದ್ದಿದ್ದ ಪಾತ್ರೆಗಳೆಲ್ಲ ಆಗಿಂದಾಗಲೇ ತೊಳ್ಕೊಂಬಿಡ್ತೀನಿ, ಇಲ್ಲಾಂತಂದರೆ ಜಾಸ್ತಿ ಆಗಿಬಿಡತ್ತೆ. ಸೊ ಮತ್ತು ಜಾಸ್ತಿ ಆದರೆ ಅದು ತೊಳೆಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ಇವಾಗೆಲ್ಲ ಜ್ಯೂಸ್ ಮಾಡ್ಕೊಂಡಿದ್ದೆ ಅಲ್ವಾ, ಆಲ್ರೆಡಿ ನಾನು ಆಫ್ಟರ್ನೂನ್ ಎಲ್ಲ ತೊಳೆದಿಕ್ಕಿದ್ದೆ. ಈಗ ಜ್ಯೂಸ್ ಎಲ್ಲ ಮಾಡ್ಕೊಂಡ್ವಿ ಅಲ್ವಾ, ಹಂಗಾಗಿ ಇವಾಗ ಸ್ವಲ್ಪ ಬಿತ್ತಿತ್ತು, ಅದಕ್ಕೆ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಕಡೆಯಿಂದ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಬಂದ್ಬಿಟ್ಟೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಕಸ ಗುಡಿಸ್ಕೊತೀನಿ ನಾನು. ಬೆಳಿಗ್ಗೆ ಮಾಪ್ ಮಾಡ್ಕೊಂಡಿರ್ತೀನಿ, ಹಾಗೆ ಸಾಯಂಕಾಲ ಕಸ ಗುಡಿಸ್ಕೊತೀನಿ. ನೆಕ್ಸ್ಟ್ ಇನ್ನು ಅದಾದಮೇಲೆ ಎಲ್ಲ ಸರಿ ಗೋರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಡಿನ್ನರ್ಗೆ ಅಂತ ನಾನಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಗೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ,
ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ನೀವು ಟ್ರೈ ಮಾಡಿ. ಈಗ ಕುಕ್ಕರ್ನ ಇಟ್ಕೊಂಡಿದ್ದಾದಮೇಲೆ ಒಂದೆರಡು ವಿಷಲ್ ಕೂಗಿಸ್ಕೊಂಡು ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಸ್ಟವ್ ಮೇಲೆ ಈಗ ಕಡಾಯಿನ ಇಟ್ಕೊಂಡು ಅದಕ್ಕೆ 1-2 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಅದು ಚಿಟ್ಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆನ ಸೇರಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಕಪ್ ಆಗೋಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸ್ಪೈಸಸ್ನ ಹಾಕ್ಕೋಬೇಕು. ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ, ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಅದು. ನೆಕ್ಸ್ಟ್ ಅದಕ್ಕೆ ಎರಡು ಆಗೋಷ್ಟು ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಕಾಯಿನ ಸ್ವಲ್ಪ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ತೆಂಗಿನಕಾಯಿನ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಈಸಿ, ತುಂಬ ಬೇಗ ಮಾಡ್ಕೊಂಬಿಡ್ಬೋದು, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಗೋರೆಕಾಯಿನ ಈ ಥರ ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಮಾಡಿಕೊಂಡೆ. ಈಗ ನೋಡಿ ಟೇಸ್ಟಿಯಾಗಿರೋವಂಥ ಗೋರೆಕಾಯಿ ಪಲ್ಯ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೋರೆಕಾಯಿ ಪಲ್ಯ ಅಂತ. ಸೊ ಈಗ ಟೈಮ್ 10:30 ಆಗಿದೆ, ಎಲ್ಲ ಕೆಲಸ ಮುಗೀತು. ನೋಡಿ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೋದರೆ ಹಾಲು ಒಡೆದೋಗ್ಬಿಟ್ಟಿದೆ. ಸರಿ ಅಂತ ಹೇಳಿಬಿಟ್ಟು ಇನ್ನು ಫ್ರಿಜ್ಜಲ್ಲಿ ಒಂದು ಪ್ಯಾಕೆಟ್ ಇದೆ, ಅದನ್ನು ಎತ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ಇದು ಡ್ರೈ ಫ್ರೂಟ್ಸ್ನ ಸ್ವಲ್ಪ ನೆನೆಸ್ಕೊಂಡ್ಬಿಟ್ಟು ಹೋಗಿ ಮಲ್ಕೊಳ್ಳೋದು ಅಷ್ಟೇ, ಎಲ್ಲ ಕೆಲಸ ಮುಗೀತು. ಆಲ್ಮೋಸ್ಟ್ ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಆರಾಮಾಗಿ ಮಾಡ್ಕೋಬೋದು ಅಂತ ಈ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಶೀತ ಮತ್ತು ಕೆಮ್ಮು ಆಗಿರೋದಕ್ಕೆ ಇಲ್ಲಿ ಏನಿಲ್ಲ, ಜಸ್ಟ್ ನಮಗೆ 2 ಇಂಗ್ರೀಡಿಯೆಂಟ್ಸ್ ಬೇಕಷ್ಟೇ. ಫಸ್ಟ್ ಬಂದು ಈ ವಿಲೆದೆಳೆ ಇದನ್ನು 2 ಈ ಥರ ಮಾಡ್ಕೊಳ್ಳಿ. ನೋಡಿ 2 ವಿಲೆದೆಳೆ ಇದೆ ಇದರಲ್ಲಿ. ನೆಕ್ಸ್ಟು ಇದರಲ್ಲೊಂದು 2 ಇದೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾನು ಇವಾಗ ತೋರಿಸ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದ್ಸಲ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಅದನ್ನು ಏನು ಮಾಡ್ಕೋಬೇಕು ಅಂತಂದರೆ ಈ ಥರ ವಿಲೆದೆಳೆ ಇರುತ್ತೆ ಅಲ್ವಾ, ಅದಕ್ಕೆ ಫಸ್ಟು ಈ ಥರ ವಿಕ್ಸ್ ಬರುತ್ತೆ ಅಲ್ವಾ, ಅದನ್ನು ಹಚ್ಕೋಬೇಕು. ಫುಲ್ಲು ಎಲೆ ಎಲ್ಲ ನೀಟಾಗಿ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ, ಆ ಥರ ನೀಟಾಗಿ ಹಚ್ಕೋಬೇಕು. ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಅಂದರೆ ಮಕ್ಕಳಿಗೆ ಇವಾಗ ಕ್ಲೈಮೇಟ್ಗೆ ತುಂಬ ಶೀತ ಮತ್ತು ಕೆಮ್ಮು ಈ ಥರ ಆಗ್ತಾ ಇರುತ್ತೆ ಅಲ್ವಾ, ಹಂಗಾಗಿ ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಒಂದು ಸಲ ನೀವು ನಿಮ್ಮ ಮಕ್ಳಿಗೆ ಏನಾದರೂ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ. ಈಗ ಹಚ್ಕೊಂಡಿದ್ದಾಯ್ತಲ್ವ, ಈಗ ಸ್ಟವ್ನ ಆನ್ ಮಾಡಿಕೊಂಡು ಅದನ್ನು ಜಸ್ಟ್ ಸುಮ್ಮನೆ ಬಿಸಿ ಆಗೋ ಥರ, ಉಗುರು ಬೆಚ್ಚಗೆ ಆಗೋ ಥರ ನಾವು ಕಾಯಿಸ್ಕೋಬೇಕಾಗತ್ತೆ. ಎಲೆನ ಜಸ್ಟ್ ಬಿಸಿ ಮಾಡ್ಕೋಬೇಕಷ್ಟೇ, ಜಾಸ್ತಿ ಬಿಸಿ ಮಾಡ್ಕೋಬೇಡಿ, ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಅದನ್ನು ಗೊತ್ತಾಗತ್ತೆ ಅಲ್ವಾ ನಿಮಗೆ ಎಷ್ಟು ಬಿಸಿ ಆಗಿದೆ ಅಂತೇಳ್ಬಿಟ್ಟು. ಆ ಥರ ಬಿಸಿ ಮಾಡಿಕೊಂಡು 2 ಎಲೆನೂ ಈ ಥರ ಬಿಸಿ ಮಾಡ್ಕೊಳ್ಳಿ. ನೋಡಿ ಈಗ ಈ ಥರ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನನ್ನ ಮಗನ ಹತ್ರ ಎತ್ಕೊಂಡು ಹೋಗ್ತಾಯಿದ್ದೀನಿ. ಎತ್ಕೊಂಡು ಹೋಗ್ಬಿಟ್ಟು ಈ ಥರ ಕೂರಿಸ್ಕೊಂಡು ಎದೆ ಮೇಲೊಂದು ಹಾಗೆ ತಲೆ ಮೇಲೊಂದು ಹಾಕಬೇಕು. ನಮ್ಮದು ಸುಳಿ ಏನಿರುತ್ತೆ, ಅಂದರೆ ಮಕ್ಕಳದು ಸುಳಿ ಏನಿರುತ್ತೆ ಅದ್ರ ಮೇಲೊಂದು, ಹಾಗೆ
ಎದೆ ಮೇಲೆ ಒಂದು ಹಾಕಬೇಕು. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ. ಮಕ್ಳಿಗೆ ಏನಾದರೂ ಆಗಿದ್ದರೆ ಸುಮ್ಮನೆ ಆ ಸಿರಪ್ ಹಾಕಿ ಆ ಮಕ್ಕಳಿಗೂ ತುಂಬ ಬೇಜಾರಾಗಿಬಿಟ್ಟಿರತ್ತೆ. ನಾನು ಇದನ್ನು ಒಂದು 2 ಟೈಮ್ಸ್ ಮಾಡಿದೆ, ಚೆನ್ನಾಗಿ ಕಡಿಮೆ ಆಯ್ತಿದ್ದು. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ವಿಕ್ಸ್ನ ತೊಗೊಂಬಿಟ್ಟು ಮೂಗ್ಗೆ ಮತ್ತು ಎದೆ ಮೇಲೆ ಸ್ವಲ್ಪ, ಅಂದರೆ ಕೆಳಗಡೆಗೆ ಹಚ್ಚಿ, ಮೇಲೆಗೆ ಹಚ್ಚಬೇಡಿ, ಎದೆ ಮೇಲೆ ಹಚ್ಚಬೇಡಿ, ಈ ಥರ ಕೆಳಗಡೆಗೆ ಹಚ್ಕೋಬೇಕು. ಈ ಥರ ಹಚ್ಕೊಂಡು ಸ್ವಲ್ಪ ಮೂಗು ಹಚ್ಬಿಟ್ಟು, ಅಂದರೆ ಸ್ಮೆಲ್ ತೋರಿಸ್ಬಿಟ್ಟು ಮಲಗಿಸ್ಬಿಡಿ ಅವ್ರನ್ನ. ನೈಟೆಲ್ಲ ಹಾಗೆ ಬಿಟ್ಬಿಡಿ, ಮಲಗಿಸ್ಬಿಟ್ಟು ನೈಟೆಲ್ಲ ಹಾಗೆ ಬಿಟ್ಬಿಟ್ರೆ ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.